ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶಿವರಾಜ್ ಟಿಫನ್ ಸೆಂಟರ್. ಗೆಳೆಯರೆ, ಇದು ಮಲ್ಲೇಶ್ವರಂ 12th ಕ್ರಾಸ್ ಎನ್ ಸುಬ್ಬಯ್ಯ ರೋಡ್, ಆಪೋಸಿಟ್ ಟು BJP ಆಫೀಸ್, ಹಾಗೆ BBMP ಪ್ಲೇ ಗ್ರೌಂಡ್ ಆಪೋಸಿಟಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ, ಹಾಗೆ ಉದ್ದಿನ ವಡ, ಹಾಗೆ ಪೂರಿ ಮತ್ತು ನೀರು ದೋಸೆ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಸ್ಪೆಷಲ್. ಇದಲ್ದಲೆ ನಿಮಗೆ ಡೈಲಿ ಒಂದೊಂದು ಥರ ರೈಸ್ ಬಾತು ಚೇಂಜ್ ಮಾಡ್ತಾ ಇರ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಶಿವ ಅಂತಾನೆ. ಸರ್, ಏನು ತಗೊಂಡ್ರಿ ಇವಾಗ ನೀವು? ಸರ್, ಹಾಫ್ ರೈಸ್, 2 ನೀರು ದೋಸೆ, 2 ವಡೆ. ಹೇಗಿತ್ತು ಸರ್ ಟೇಸ್ಟ್? ಚೆನ್ನಾಗಿದೆ. ಓಕೆ, ಯಾವುದು ತುಂಬ ಇಷ್ಟ ಆಗುತ್ತೆ ಸರ್ ಇಲ್ಲಿ? ನೀರು ದೋಸೆ ಇಷ್ಟ ಸರ್. ನೀರು ದೋಸೆ ತುಂಬ ಇಷ್ಟನಾ? ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ? ನೀರು ದೋಸೆ, ವಡೆ ಸೂಪರ್ ಆಗಿದೆ ಸರ್. ಓಕೆ, ವಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಟೇಸ್ಟ್. ರೈಸು ಅಷ್ಟೇ ಚೆನ್ನಾಗಿದೆ. ಓಕೆ, ರೆಗ್ಯುಲರು ಸರ್ ಹೇಳಿ ಸರ್. ಇಲ್ಲೆಲ್ಲೂ ಟೇಸ್ಟ್ ಬರಲ್ಲ. ಹಾಂ, ಚೆನ್ನಾಗಿದೆ. ದೊಡ್ಡ ಹೋಟ್ಲಿಗೆ ಹೋದ್ರೆ ಟೇಸ್ಟ್ ಸಿಗಲ್ಲ. ಚೆನ್ನಾಗಿದೆ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹೌದು ಸರ್, ಗಾಡಿ ಓಡಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತೇವೆ. ಓಕೆ, ಟೇಸ್ಟ್ ಮಾಡೋದು, ಎಲ್ಲರೂ ಟೇಸ್ಟ್ ಮಾಡೋದು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನಾವಿಲ್ಲಿ ಪೂರಿ, ತಟ್ಟೆ ಇಡ್ಲಿ, ಹಾಗೆ ನೀರು ದೋಸೆ ಇದನ್ನೆಲ್ಲ ಟೇಸ್ಟ್ ಮಾಡಿದ್ವಿ. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಇಡ್ಲಿ ಎಲ್ಲ ಸಖತ್ ಸಾಫ್ಟಾಗಿ, ಹಾಗೆ ವಡೆ ಎಲ್ಲ ಗರಿ ಗರಿಯಾಗಿ ತುಂಬ ಚೆನ್ನಾಗಿತ್ತು. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ನೀವು ಏನು ತಿಂದ್ರಿ, ಹಾಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸೋಮಯ್ಯ. ಸರ್, ಏನು ತಗೊಂಡ್ರಿ ಸರ್ ಇಲ್ಲಿ ಇವಾಗ? ಇಡ್ಲಿ ತಗೋತಾ ಇದ್ದೀವಿ. ಇಡ್ಲಿ, ಹೌದು ಸರ್. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಮನೆ ಪುಡ್ತಾನೆ ಇರುತ್ತೆ. ಸೊ ಆಮೇಲೆ ಇಲ್ಲಿ ಬಂದಾಗ ಫ್ರೆಂಡ್ಲಿ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ಮನೆ ಹತ್ರನೇ ಇದೆ. ಸೊ ಎಮರ್ಜೆನ್ಸಿ ಆಗಲಿ ಇಲ್ಲ ಬೇರೆ ಟೈಮ್ ಎಲ್ಲ ಬಂದು ಯಾವ ಬಂದು ಸಿಗುತ್ತೆ. ಮೈನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮನೆ ಪುಡ್ತಾನೆ ಇದೆ. ಓಕೆ, ಏನೇನು ಟೇಸ್ಟ್ ಮಾಡಿದ್ದೀರಿ ಸರ್ ನೀವು ಇಲ್ಲಿ? ಆಲ್ಮೋಸ್ಟ್ ಎಲ್ಲ ಇವತ್ತು ಮೈನ್ ಇನ್ನೊಂದು ಸ್ಪೆಷಲ್ ಅಂದ್ರೆ ಉದ್ದಿನ ವಡೆ. ಯಾವಾಗ ತಿಂದ್ರು ಅದು ಕ್ರಿಸ್ಪಿ ಆಗಿರುತ್ತೆ, ಜಸ್ಟ್ ಆವಾಗ ಮಾಡಿರ್ತಾರನೇ ಇರುತ್ತೆ ಕ್ವಾಲಿಟಿ. ಉದ್ದಿನ ವಡೆ ಸ್ಪೆಷಲ್ ಆಗಿ ನಮ್ಗೆ ತುಂಬಾ ಇಷ್ಟ. ಆಮೇಲೆ ಒಂದು ಪೂರಿನೂ ತುಂಬಾ ಚೆನ್ನಾಗಿ, ಮಕ್ಳಿಗಂತೂ ಪೂರಿ ತುಂಬಾ ಇಷ್ಟ ಅವ್ರಿಗೆ. ಮತ್ತೆ ದೋಸೆ ನೀರ್ ದೋಸೆ ಅಂತ ಮಾಡ್ತಾರೆ. ನೀರ್ ದೋಸೆ ತುಂಬಾ ಚೆನ್ನಾಗಿ, ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್? ನಮಗೆ ತುಂಬಾ ಇಷ್ಟ ಆಗಿದೆ ಉದ್ದಿನ ವಡೆ, ತುಂಬಾ ಇಷ್ಟ ಆಗಿದೆ. ಉದ್ದಿನ ವಡೆ ಮತ್ತೆ ಇಡ್ಲಿ ತುಂಬಾ ಇಷ್ಟ ಆಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಅಟ್ಲೀಸ್ಟ್ ಒಂದು ವಾರಕ್ಕೆ 3 ಸಲ ಅಂತ ಬರ್ತೀವಿ ಮಿನಿಮಮ್. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಹೇಳಕ್ ಇಷ್ಟ ಅಂತಂದ್ರೆ ಈ ಕಡೆ ಇರೋ ನೀರಷ್ಟು ಮಲೇಶ್ವರ ಬೆಸ್ಟ್ ಅಂತ ಅನ್ಸುತ್ತೆ. ಒಂದು ಕ್ವಾಲಿಟಿ, ಸೆಕೆಂಡ್ ಆಮೇಲೆ ಪ್ರೈಸ್ ಅಷ್ಟೊಂದು ಜಾಸ್ತಿ ಇಲ್ಲ. ಬೇರೆ ಕಡೆ ಎಲ್ಲ ಹೋದ್ರೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ, ಬಟ್ ಇಲ್ಲಿ ಆತರ ಅನ್ಸಲ್ಲ. ಸೊ ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜನ ಕಸ್ಟಮರ್ಸ್ನ ಮಾತಾಡ್ಸಿದ್ದೀನಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಪ್ರಕಾಶ್ ಅನ್ಬಿಟ್ಟು. ಸರ್, ಏನು ತಗೊಂಡ್ರಿ ಇಲ್ಲಿ ಇವಾಗ? ಇಡ್ಲಿ ತಗೊಂಡೆ. ಓಕೆ, ಮತ್ತೆ ವಡೆ ತಗೊಂಡೆ. ಓಕೆ, ಹೇಗಿದೆ ಸರ್ ಟೇಸ್ಟ್? ಸರ್, ಇಡ್ಲಿ ಮೆತ್ತಗಿದೆ ಸರ್. ಇಡ್ಲಿ ಬಾಯಿ ಮಾಡಿದ್ರೆ ಒಳ್ಳೆ ಇದಾಗೋದು. ಮನೇಲಿ ಮಾಡಿದ್ರೆ ಕಲ್ ತರ ಇರುತ್ತೆ. ಓಕೆ, ಯಾವಾಗ ಮಾಡಿದ್ರೆ ಇಡ್ಲಿ ಸ್ಮೂತ್ ಆಗಿರುತ್ತೆ ಸರ್. ತಿನ್ನಕ್ಕೂ ಸರಿ, ವಡೆನೂ ಸರಿ, ಸಾಂಬಾರು ಜೊತೆ ಚಟ್ನಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಎಷ್ಟು ಇಡ್ಲಿ ತಿಂದ್ರು ಸಂತೃಪ್ತಿ. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಸರ್, ಪೂರಿ ಮಾಡಿದ್ದಾರೆ. ಪೂರಿಗೆ ಸಾಗುನು ಚೆನ್ನಾಗಿ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಓಕೆ, ಮತ್ತೆ ಬಾತ್ ಮಾಡಿದ್ದಾರೆ. ಯಾವ ಐಟಮ್ ತಗೊಂಡ್ರು ಚೆನ್ನಾಗಿದೆ ಸರ್. ನಾವು ಅಂಗಡಿಗೆಲ್ಲ ಇಲ್ಲೇ ತಗೋತೀವಿ ಸರ್. ನಮ್ದು MRP ಸಾಫ್ಟ್ವೇರ್ ಹುಡುಗರಿಗೆಲ್ಲ ಇಲ್ಲೇ ತಗೋತೀವಿ. ಟೇಸ್ಟ್ ಆ ಥರ ಇದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ನಮ್ಗೆ ಇಲ್ಲಿ ಇಡ್ಲಿ ಚೆನ್ನಾಗಿದೆ ಸರ್. ಇಡ್ಲಿ ಫಸ್ಟ್ ಕ್ಲಾಸ್ ಇದೆ. ಓಕೆ, ರೆಗ್ಯುಲರ್ ಬರ್ತಾ ಇದೆ ಸರ್? ಡೈಲಿ ಬರ್ತೀವಿ ಸರ್. ಡೈಲಿ ಹುಡುಗರು ಒಂದು 6 ಸೀಟ್ 7 ಸೀಟ್ ಇಲ್ಲೇ ತಗೋತೀವಿ. ಹುಡುಗರು ಇಲ್ಲೇ ತರಬಿಟ್ಟು ಇಲ್ಲೇ ತಗೊಬನ್ನಿ ಅಂತ ಹೇಳ್ತಾರೆ. ಆ ಥರ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಸರ್, ನಾನು ಹೇಳೋದು ತಿಂಡಿ ಎಲ್ಲಾ ಕಡೆ ಚೆನ್ನಾಗಿದೆ ಇಲ್ಲಿ. ಎಲ್ಲ ಬಂದು ತಿನ್ಬೇಕು ಅಂತ ನನ್ನ ಆಸೆ ಸರ್. ಇಡ್ಲಿ ಮೆತ್ತಗಿದೆ, ಎಂತ ವಯಸ್ಸಾದವರು ಬಾಯಿ ಮಾಡಿದ್ರೆ ಸ್ಮೂತ್ ಆಗಿ ಹೋಗುತ್ತೆ, ಬೆಣ್ಣೆ ತರ ಇರುತ್ತೆ. ಓಕೆ,
ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪಂಕಜ್. ಏನು ತಗೊಂಡ್ರಿ ಸರ್ ಇವಾಗ? ಪೂರಿ ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಿ ಇಲ್ಲಿ? ಇಡ್ಲಿ ಟೇಸ್ಟ್ ಮಾಡಿದ್ದೀನಿ, ವಡೆ ಟೇಸ್ಟ್ ಮಾಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಓಕೆ, ಯಾವುದು ತುಂಬ ಇಷ್ಟ ಆಗುತ್ತೆ ಸರ್ ನಿಮಗೆ? ಅವ್ನು ಜಾಸ್ತಿ ಪೂರಿ ಪೂರಿ ಇಷ್ಟ ಆಗುತ್ತೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಸರ್? ರೆಗ್ಯುಲರ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? 11% ಇದಿದೆ ಸರ್, ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟ್. BJP ಆಫೀಸ್ ಹತ್ರ ಇದೆ. ಓಕೆ, ಎಷ್ಟು ಇಷ್ಟ ಆಯ್ತು ಸರ್ ಇಲ್ಲಿನ ತಿಂಡಿ ನಿಮಗೆ? ನಾನು ಇದು ವರ್ಷಾನ್ಗಟ್ಟಲೆಯಿಂದ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್? ಆಲ್ಮೋಸ್ಟ್ 2 years ಇಂದ ಬರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸತೀಶ್ ಅಂತ. ಏನು ತಗೊಂಡ್ರಿ ಸರ್? ನಾನು ಇವಾಗ ಇಡ್ಲಿ ರೈಸ್ ತಗೊಂಡೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ. ಓಕೆ, ಬಿಸಿ ಬಿಸಿ ಕೊಡ್ತಾರೆ. ತುಂಬಾ ಟೇಸ್ಟ್, ಸಾಂಬಾರು ಚೆನ್ನಾಗಿರುತ್ತೆ, ನೀರ್ ದೋಸೆ ಚೆನ್ನಾಗಿರುತ್ತೆ. ಸುಮಾರು ನಾನು ಒಂದು 15 ವರ್ಷದ ಬರ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ, ಒಂದು ಕಮ್ಮಿ ರೇಟಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಏನೇನು ಟೇಸ್ಟ್ ಮಾಡಿದ್ದೀರಿ ಸರ್ ಇಲ್ಲಿ ನೀವು? ಇವಾಗ ಇಡ್ಲಿ ಟೇಸ್ಟ್ ಮಾಡಿದೆ. ಇಡ್ಲಿ ವಡೆ, ಬಿಸಿ ಬಿಸಿ ವಡೆ ಹಾಕ್ಕೊಡ್ತಾರೆ, ಅದು ಚೆನ್ನಾಗಿರುತ್ತೆ, ಕಮ್ಮಿ ರೇಟಲ್ಲಿ ಇರುತ್ತೆ. ರೈಸ್ ಹಾಕೊಂಡಿದ್ದೀನಿ, ರೈಸ್ ಚೆನ್ನಾಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್? ನಮ್ಗೆ ಬಿಸಿ ಬಿಸಿ ಇಡ್ಲಿ ರೈಸ್ ತುಂಬಾ ಇಷ್ಟ. ವಡೆ, ಓಕೆ, ಹೇಳಿ. ವಡೆ ಬಿಸಿ ಬಿಸಿ ಹಾಕ್ಬಿಡ್ತಾರೆ, ಅದು ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ ನೀವು? ಬನ್ನಿ ಸರ್, ಬಂದು ನೋಡಿ, ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ, ಕಮ್ಮಿ ರೇಟಲ್ಲಿ ಕೊಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ. ತಮ್ಮ ಹೆಸರು? ಮಹೇಶ್ ಅಂತ ಸರ್. ಸರ್, ಏನು ತಗೊಂಡ್ರಿ ಇವಾಗ? ಸರ್, ನಾವು ಇಲ್ಲಿ ಇಡ್ಲಿ ಪೂರಿ ಇದೆಲ್ಲ ರೆಗ್ಯುಲರ್ ತಿಂತಾ ಇರ್ತೀರಿ. ಇಲ್ಲಿ ನಾವು ಸುಮಾರು ವರ್ಷದಿಂದ, ಒಂದು 10 ವರ್ಷದಿಂದ ತಿಂತಾ ಇದ್ದೀರಿ. ಓಕೆ, ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ರೇಟು, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಏನು ತುಂಬಾ ಇಷ್ಟ ಆಗುತ್ತೆ ಸರ್ ನೀವು? ಸರ್, ಇಲ್ಲಿ ಇಡ್ಲಿ ಸಾಂಬಾರು ಚೆನ್ನಾಗಿದೆ. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ? ಬೇರೆ ಪೂರಿ ಇದೆಲ್ಲ ಚೆನ್ನಾಗಿರುತ್ತೆ. ಪೂರಿ, ರೈಸ್ ಬಾತು, ಓಕೆ, ನೀರ್ ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಇಡ್ಲಿ ಸಾಫ್ಟ್ ಆಗಿದೆಯಾ? ತುಂಬಾ ಸಾಫ್ಟ್ ಆಗಿರುತ್ತೆ ಸರ್. ಓಕೆ, ವಡೆ ಎಲ್ಲ ಕ್ರಿಸ್ಪಿ? ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಅಂತ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ಅದೇ ಇಲ್ಲಿ ಬಂದು ಎಲ್ಲ ರೆಗ್ಯುಲರ್ ಆಗಿ ಇದು ಮಾಡಿ ಟಿಫನ್ ಮಾಡಿ, ಚೆನ್ನಾಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವಾಗ ಪೂರಿ ಮಾಡ್ತಾ ಇದ್ದಾರೆ, ಬನ್ನಿ ಪೂರಿ ಮಾಡೋದನ್ನ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಚೆನ್ನೂರಯ್ಯ ಅಂತ. ಸರ್, ಏನು ತಗೊಂಡ್ರಿ ಇವಾಗ? ಈಗ ಪೂರಿ ತಗೊಂಡೆ. ಹೇಗಿದೆ ಸರ್ ಟೇಸ್ಟ್? ಸೂಪರ್. ಓಕೆ, ಸೋಡಾ ಇಲ್ಲ, ಹೊಟ್ಟೆ ಕೆಡಲ್ಲ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೋಗ್ಬಿಟ್ಟು ಸೋಡಾನು ತಿನ್ಬೇಕು, ಅವರು ಯಾವ್ಯಾವ ತರ ಏನೇನ್ ಹಾಕಿರ್ತಾರೋ ಅದು ನಮ್ಗೆ ಇಂಟೀರಿಯಲ್ ನಮಗೆ ಗೊತ್ತಿರಲ್ಲ. ಇಲ್ಲಿ ನಮ್ ಕಣ್ ಮುಂದೆ ನೋಡ್ಕೊಳ್ತೀವಿ ನಾವು, ತೊಂದ್ರೆ ಇಲ್ಲ. ಮನೇಲಿ ಊಟ ಮಾಡ್ದಂಗ ಆಗುತ್ತೆ. ಮತ್ತೆ ನಮ್ಮಂತ ಮಧ್ಯಮ ವರ್ಗದಾಗ್ಲಿ ಬಡವರ್ಗಾಗ್ಲಿ ಇದರಲ್ಲಿ ಒಳ್ಳೇದು. ಇದೇ ಒಂದು ಪೂರಿ, ಒಂದ್ ಪ್ಲೇಟ್ ಇಲ್ಲಿ ಪೂರಿ ತಿಂದ್ವಿ, 30 ರೂಪಾಯಿ ಕೊಟ್ಟು. ಇದೇ ಪೂರಿನ ಅಲ್ಲಿ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಅದು ಇದು ಎಲ್ಲ ಹಾಕಿ 60 ರೂಪಾಯಿ ಮಾಡ್ತಾರೆ. ಮಧ್ಯಾಹ್ನ ಅಷ್ಟೊಳಗೆಲ್ಲ ಹೊಟ್ಟೆ ಡುಮು 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 ಅಂತಾರೆ. ಇಲ್ಲಿ ನಮ್ಗೇನ್ ತೊಂದರೆ ಏನಿಲ್ಲ. ಬೇರೆ ಏನ್ ಟೇಸ್ಟ್ ಮಾಡಿದ್ರೆ ಸರ್ ಇಲ್ಲಿ? ರೈಸ್ ಬಾತು ಮಾಡಿದೀವಿ, ನೀರ್ ದೋಸೆ ಮಾಡಿದೀವಿ, ಖಾಲಿ ದೋಸೆ ಮಾಡಿದೀವಿ, ವಡೆ, ಮಸಾಲೆ ವಡೆ ಮತ್ತೆ ಮದ್ದೂರು ವಡೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ನನಗೆ ನೀರ್ ದೋಸೆ, ಖಾಲಿ ದೋಸೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಬೇರೆಯವ್ರು ಯಾರು ಬರಲ್ಲ ಇಲ್ಲಿ, ಸುತ್ತಮುತ್ತಲದವರು, ನಮ್ಮಂತ ಮಧ್ಯಮ ವರ್ಗದವರು, ಬಡವರು. ಇದು ಅನ್ನಪೂರ್ಣೇಶ್ವರಿಯ ದಾಸೋಹ ಅಂತ ಹೇಳ್ಬೋದು, ನಮ್ಮಂತ ಬಡವರಿಗೆ. ಬೇರೆಯವ್ರಿಗೇನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಕವಿರಾಜ್ ಅಂತ. ಏನ್ ತಗೊಂಡಿದ್ರಿ ಸರ್ ಇಲ್ಲಿ? ಇಡ್ಲಿ, ವಡೆ, ಪೂರಿ ತಗೊಂತೀನಿ, ಮತ್ತೆ ನೀರ್ ದೋಸೆ, ಮತ್ತೆ ಇಡ್ಲಿ, ವಡೆ, ಪೂರಿ, ದೋಸೆ. ಆಮೇಲೆ ಇದು ಪೂರಿ ಚೆನ್ನಾಗಿರುತ್ತೆ, ದೋಸೆ ಚೆನ್ನಾಗಿ ಮಾಡ್ತಾರೆ, ನೀರ್ ದೋಸೆ, ಇಡ್ಲಿ, ವಡೆ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿ ಮಾಡ್ತಾರೆ. ಮನೇಲಿ ಯಾವ ತರ ಇರುತ್ತೆ ಆ ತರನೇ ಇರುತ್ತೆ, ಯಾವ್ದು ಇದಿಲ್ಲ, ಟೇಸ್ಟಿಂಗ್ ಪೌಡರ್ ಹಾಕೋದು ಮತ್ತೊಂದೇನಿಲ್ಲ. ನಾವು ಯಾವ ತರ ಮನೆಯಲ್ಲಿ ಯಾವ ತರ ರೆಡಿ ಮಾಡ್ತೀವಿ ಅದೇ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ತಿಂತಾರೆ ಸರ್.
ತುಂಬಾ ಜನ ಮಿಡ್ಲ್ ಕ್ಲಾಸ್ ಅವರಾಗ್ಲಿ ಯಾರು ತುಂಬಾ ಜನ ತಿಂತಾರೆ. ಕೆಲವರು ದೊಡ್ಡವ್ರು ಬಂದು ಟಿಫನ್ ಕ್ಯಾರಿಯರ್ ನಲ್ಲಿ ಅವ್ರ ಮನೆ ಫಂಕ್ಷನ್ ಗಳು ಇಲ್ಲಿ ತಗೊಂಡೋಗಿ ಮಾಡ್ಕೊಂತಾರೆ. ನಾಷ್ಟ ಬೆಳಗಿನ ಜಾವದ ನಾಷ್ಟಕ್ಕೆ ಇದನ್ನೇ ಪಾರ್ಸಲ್ ತಗೊಂಡೋಗಿ ತಿಂತಾರೆ ಸರ್. ರೇಟು ಕಡಿಮೆ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೇದು. ಟೇಸ್ಟಿಂಗ್ ಪೌಡರ್ ಹಾಕೋದು ಮತ್ತೊಂದು ಎಫೆಕ್ಟ್ ಏನಿಲ್ಲ, ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಚೆನ್ನಾಗಿದೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಸರ್ ಇಲ್ಲಿ ಇಡ್ಲಿ ವಡೆ ತುಂಬಾ ಇಷ್ಟಪಡ್ತೀನಿ ನಾನು. ಇಡ್ಲಿ ವಡೆ ಚೆನ್ನಾಗಿರುತ್ತೆ, ಸಾಂಬಾರು ಎಲ್ಲ ಕೊಡ್ತಾರೆ, ಚೆನ್ನಾಗಿರುತ್ತೆ. ಓಕೆ, ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಸರ್ ತಿನ್ಬೋದು ಸರ್, ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ ಅವರು, ಇವತ್ತಿಂದಲ್ಲ ಅವರು. ಓಕೆ, ತುಂಬಾ ಪೊಲೀಸ್ ಸಿಬ್ಬಂದಿಗಳು ತಿಂತಾರೆ ಇಲ್ಲಿ ಆಫೀಸ್ ಬಿಜೆಪಿ ಆಫೀಸ್ ಅವರು ಕೂಡ ಬಂದು ತಿಂತಾರೆ. ಬ್ಯಾಂಕ್ ಇದೆ, ಬ್ಯಾಂಕ್ ಅವರು ಬಂದು ತಿಂತಾರೆ. ನಾಗರಿಕರೆಲ್ಲ ಇಲ್ಲಿರೋ ಮಲ್ಲೇಶ್ವರಂ ತಿಂತಾರೆ ಸರ್, ತಿನ್ಬೋದು. ಸರಿ ಬಂದು ಟೇಸ್ಟ್ ಮಾಡಿ ಸರ್. ಓಕೆ, ಟೇಸ್ಟ್ ಮಾಡಿ ಮತ್ತೆ ಮತ್ತೆ ಬರ್ತಾ ಇರ್ತೀರಾ. ಥ್ಯಾಂಕ್ ಯು ಸರ್. ಓಕೆ, ನಮಸ್ಕಾರ. ಹೋಟೆಲ್ ತುಂಬಾ ಚಿಕ್ಕದಾದ್ರೂ ಕೂಡ ರುಚಿ ಮಾತ್ರ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ಏನ್ ತಗೊಂಡ್ರಿ ಇವಾಗ? ಸರ್ ಪೂರಿ ತಗೊಂಡೆ, ಓಕೆ, ಆಮೇಲೆ ಇಡ್ಲಿ ತಗೊಂಡೆ. ತುಂಬಾ ಇಷ್ಟ ಆಯ್ತು. ಇವತ್ತಿಂದಲ್ಲ, ನಾವು ಸುಮಾರು ಒಂದು ಬೆಳಿಗ್ಗೆ ಟಿಫನ್ ಬಂದು 20 ವರ್ಷದಿಂದ ಇಲ್ಲೇ ಓಕೆ ಮನೇಲಿ ಮಾಡೋದೇ ಇಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಓಕೆ, ಮನೆ ಫಂಕ್ಷನ್ ಮಾಡ್ತಾರೆ, ಇವರಿಗೆ ಆರ್ಡರ್ ಕೊಡ್ತೀವಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನಾದ್ರೂ ಅವತ್ತು ಬಿಸಿ ಬಿಸಿ. ಓಕೆ, ಅದು ಬಿಸಿ ಅವಾಗ ಕಸ್ಟಮರ್ನು ಅಷ್ಟೇ, ಏನು ಅಂತ ಏನೋ ಇದ್ ಮಾಡಂಗಿಲ್ಲ, ನೀಟಾಗಿ ಕವರ್ ಮಾಡ್ತಾರೆ, ಚೆನ್ನಾಗಿ ಮಾಡ್ಕೊತಾರೆ ಅಷ್ಟೇ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಇಡ್ಲಿ ವಡೆ ಪೂರಿ. ಓಕೆ, ತುಂಬಾ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಏನ್ ಹೇಳೋದು ಸರ್, ನೋಡ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಎಲ್ಲ ಬಂದು ತುಂಬಾ ಚೆನ್ನಾಗಿದೆ, ಬಂದು ನೋಡಿದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತೀವಿ ತುಂಬಾ ಚೆನ್ನಾಗಿದೆ. ನಾನು ಕರ್ಕೊಂಡು ಬೆಳಗ್ಗೆ ಟಿಫನ್ ಎಲ್ಲಂತ ಕೇಳಿ ನಾವು ಫ್ರೆಂಡ್ಸ್ ಎಲ್ಲಾರು ಹೇಳ್ತೀವಲ್ಲ, ಇಲ್ಲೇ ಬಂದು ಇಲ್ಲಿ ತುಂಬಾ ಟೇಸ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೇವೆ ಸರ್. ತುಂಬಾ ಜನ ಬರ್ತಾರೆ ಅಷ್ಟೇ. ಇವತ್ತೆಲ್ಲ ಬೆಳಗ್ಗೆ ತುಂಬಾ ಒಂದು 20 ವರ್ಷದಿಂದ ಇಲ್ಲೇ ನಮ್ ಬೆಳಗ್ಗೆ ಟಿಫನ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಚಿನ್ನಸ್ವಾಮಿ ರೆಡ್ಡಿ ಅಂತ. ಓಕೆ ಸರ್, ಏನ್ ತಗೊಂಡ್ರಿ ಇವಾಗ? ಇವಾಗ ನೀರ್ ದೋಸೆ ಅಂದ್ರೆ ಬಾರಿ ಇಲ್ಲಿ ಫೇಮಸ್. ನಮ್ಮ ಮನೇಲಿ ಮಾಡೋದು ಅಷ್ಟು ಚೆನ್ನಾಗಿ ಬರಲ್ಲ, ಇಲ್ಲಿ ಮಾಡೋದು ಅಷ್ಟು ಚೆನ್ನಾಗಿರ್ತದೆ. ಇಲ್ಲಿ ಬಂದು ತಿಂತೀವಿ ನಾವು ಇದೇ ಕ್ಷೇತ್ರದವರು. ಹಾಗೂ ನಾವು 74 ವರ್ಷ ಆಗಿದೆ. ಇದು ಹಿಂದೆಗಡೆ ಇರತ್ತೆ ಕಬಡ್ಡಿ ಗ್ರೌಂಡ್ ಅಲ್ಲಿ ಕಬಡ್ಡಿ ಆಡಿ ಭಾರತಕ್ಕೆ 2 ಬಾರಿ ಭಾಗವಹಿಸಿ, ನಂತರ ಸ್ಟೇಟ್ಗೆ ಒಂದು 11 ಸತಿ ಸ್ಟೇಟ್ ಆಡಿದ್ದೀನಿ. 30 ವರ್ಷ ಕಬಡ್ಡಿ ಆಡಿ ರಿಟೈರ್ಡ್ ಆಗಿದ್ದೀನಿ. ಮಕ್ಕಳು ಎಲ್ಲ ಸೆಟ್ಲ್ ಆದ್ರು ಫಾರಿನಲ್ಲಿ. ಇವಾಗ ನಾವು ಮಿಸ್ಸಸ್ ನಾವು ಇದ್ದೀವಿ ಮನೇಲಿ. ಇದ್ರೆ ಇನ್ನು ಮನೇಲಿ ಮಾಡಿದ್ರೆ ಮನೇಲಿ ತಿಂತೀವಿ, ಇಲ್ದಿದ್ರೆ ಇಲ್ಲಿ ತಿಂತೀವಿ. ರುಚಿಕರವಾದ ಅಂತ ಊಟವನ್ನು ತಿಂಡಿಯನ್ನು ಕೊಡ್ತಾರೆ, ಅದರಿಂದ ಇಲ್ಲಿ ಬಂದು ನಾವು ತಿಂಡಿ ತಿಂತೀವಿ. ಏನೇನ್ ಟೇಸ್ಟ್ ಮಾಡಿದ್ದೀರಿ ಸರ್ ಇಲ್ಲಿ ಇರೋದು ಎಲ್ಲಾ ತೊಳೆದಿವಿ. ನೀರ್ ದೋಸೆ, ಎಕ್ಸ್ಪೆಷಲ್ ನೀರ್ ದೋಸೆ, ಇಡ್ಲಿ ಸ್ಮೂತ್ ಆಗಿ ಮೃದುವಾಗಿರ್ತದೆ, ವಡೆ, ಆಮೇಲೆ ಒಂದೊಂದ್ ದಿನಕ್ಕೆ ಒಂದೊಂದು ರೈಸ್ ಐಟಮ್ ಮಾಡ್ತಾರೆ, ಆಮೇಲೆ ಖಾಲಿ ದೋಸೆ ಮಾಡ್ತಾರೆ. ಎಲ್ಲರಿಗೂ ಬಂದವ್ರಿಗೆ ರೆಸ್ಪಾನ್ಸ್ ಚೆನ್ನಾಗಿದೆ, ಯಾವ ರೀತಿ ತೊಂದರೆ ಇಲ್ಲದೆ. ಕೆಲವರಿಗೆಲ್ಲ ಕೆಲವು ಕಡೆ ಎಲ್ಲ ತೊಂದರೆ ಕೊಡ್ತಾರೆ. ಈ ಏರಿಯಾದಲ್ಲಿ ಆ ರೀತಿ ತೊಂದರೆ ಆಗೋ ಸಾಧ್ಯತೆ ಕಮ್ಮಿ ಮಾಡಲ್ಲ, ಯಾರು ಕೊಡಲ್ಲ. ಅವ್ರು ಆರಾಮಾಗಿ ಅವ್ರ ಜೀವನ ನಡೆಸ್ತಾರೆ, ಅವ್ರ ಫ್ಯಾಮಿಲಿ ಫುಲ್ ಮೇಂಟೈನ್ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಾರೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ನೀರ್ ದೋಸೆ. ನೀರ್ ದೋಸೆ ಅಂದ್ರೆ ಭಾರಿ ಇಷ್ಟ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಮನೇಲಿ ಯಾವತ್ ಮಾಡಿಲ್ವೋ ಅವತ್ ಬರ್ತೀವಿ. ಮನೇಲಿ ಮಾಡಿದ್ದೀರಾ ಬರಲ್ಲ, ಮನೇಲಿ ಮಾಡದೆ ಹೋದ್ರೆ ತಿಂಡಿ ತಿಂದ್ಬಿಡ್ರಿ ಅಂತಾರೆ, ಅದೇ ಅವತ್ತ ದಿನ ಬರ್ತೀವಿ ನಾವು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಏನೆಲ್ಲ ನೋಡಿ ಬಂದು ಒಂದ್ಸತಿ ರುಚಿಕರವಾದ ಇದನ್ನ ಟೇಸ್ಟ್ ಮಾಡಿ ನೋಡಿ. ಒಂದ್ಸತಿ ಮಾಡಿದ್ರೆ ಯಾರು ಮತ್ತೆ ಬಿಡಲ್ಲ ಇಲ್ಲಿ. ಆ ರೀತಿ ಮನೆ ತಿನ್ನೋಗಿನ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇಡ್ಲಿ, ತಟ್ಟೆ ಇಡ್ಲಿ ಸಖತ್ ಸೂಪರ್ ಆಗಿ ಸಾಫ್ಟ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಶಿವರಾಜ್ ಟಿಫನ್ ಸೆಂಟರ್ ನ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಶಿವರಾಜ್ ಅನ್ನೋಳೆ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಸರ್ 2001ರಿಂದ ಇಲ್ಲೇ ಇದ್ದೆ. 2001ರಿಂದ ಓಪನ್ ಮಾಡಿದ್ದು. ಇವತ್ತವರೆಗೂ ಇಲ್ಲೇ ದೇವ್ರದಿಂದ ಚೆನ್ನಾಗಿ ವ್ಯಾಪಾರ ಆಗ್ತಿದೆ, ಚೆನ್ನಾಗಿ ಓಡ್ತಾ ಇದೆ. ಜನ ಒಳ್ಳೆ ಇದಕ್ಕೆ ಓಡ್ತಿದ್ದಾರೆ, ಸಹಕಾರ ಕೊಡ್ತಿದ್ದಾರೆ. ಅದರಿಂದ ಇವತ್ತಿನವರೆಗೆ ತೊಂದರೆ ಇಲ್ಲ. 24 ವರ್ಷ ಆಯ್ತು ಇವತ್ತಿಗೆ ನಡೀತಾನೆ ಇದೆ. ಏನ್ ಸ್ಪೆಷಲ್ ಸರ್? ಸರ್ ಸ್ಪೆಷಲ್ ನಮ್ಮ ತಟ್ಟೆ ಇಡ್ಲಿ, ಪೂರಿ, ರೈಸ್ ಬಾತು, ವಡೆ, ಆಮೇಲೆ ನೀರ್ ದೋಸೆ, ಕಲಿ ದೋಸೆ ಮೊಳಕೆ ಬರುತ್ತೆ. ನಮ್ಮ ಚಟ್ನಿ ಸಾಂಬಾರು ಭಾರಿ ಫೇಮಸ್.
ಸಾಂಬಾರು ಬೇಳೆ ಸಾಂಬಾರಲ್ಲ, ಟೊಮೆಟೊ ಸಾಂಬಾರು ಮಾಡ್ತೀವಿ. ಇಡ್ಲಿಗೆ ತಟ್ಟೆ ಇಡ್ಲಿಗೆ ಚಟ್ನಿಗೆ ಭಾರಿ ಕಾಂಬಿನೇಷನ್ ಇದೆ. ಅದರಿಂದ ಜನಗಳು ಜಾಸ್ತಿ ಬರೋದು ಅದಕ್ಕೋಸ್ಕರ. ಸಾಂಬಾರು ಚಟ್ನಿಗೋಸ್ಕರ ಜಾಸ್ತಿ ಬರ್ತಾರೆ. 24 ವರ್ಷ ಅದೇ ಮಾಡ್ಕೊಂಡು ಬರ್ತಿದ್ದಾನೆ. ಚಟ್ನಿ ಸಾಂಬಾರು ಅವ್ರು ಏನು ಎಷ್ಟು ಕೇಳ್ತಾರೋ ಅಷ್ಟು ಹಾಕ್ತಾರೆ, ಕೊಟ್ಟು ಓಡ್ತೀವಿ. ಲಿಮಿಟ್ ಇಲ್ಲ ನಮ್ದು. ಚಟ್ನಿ ಸಾಂಬಾರು ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟೇ ತಿಂತಾರೆ ಜನಗಳು. ಅದರಿಂದ ಖುಷಿ. ಚೆನ್ನಾಗಿ ಕಾಸು ಕೊಟ್ಟು ಹೋಗೋದ್ರೆ ಸರ್ ಐಟಮ್ ಚೆನ್ನಾಗಿ ಅಂತ ಹೇಳಿ ಹೋಗ್ತಾ ಇದೆ. ನಮ್ಗೆ ಖುಷಿ ಆಗ್ತಾರೆ. ಅವ್ರು ಕಾಸು ಕೊಡೋಕ್ಕಿಂತ ಖುಷಿ ಅಂತ ಹೇಳಿ ಐಟಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಖುಷಿ ಆಗ್ತದೆ ನಮ್ಗೆ. 24 ವರ್ಷ ಅದೇ ತರ ಜನ ಅದೇ ತರ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಅದೇ ತರ ನಡೀತಿದೆ ಸರ್. ಏನ್ ತೊಂದರೆ ಇಲ್ಲ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ, ಹಾಗೆ ದೋಸೆ ನೀರ್ ದೋಸೆ ತುಂಬಾ ಚೆನ್ನಾಗಿದೆ, ಮತ್ತೆ ಚಟ್ನಿ ಕೊಡ್ತಾರೆ, ಕೆಂಪು ಚಟ್ನಿ ಅದೆಲ್ಲ ಸಖತ್ತಾಗಿದೆ, ವಡ ಚೆನ್ನಾಗಿದೆ. 4 ವರ್ಷದಿಂದ ಇವತ್ತು ಬರ್ತಾರೆ. ಅವ್ರು ಬಂದು ಫಸ್ಟ್ ಕೇಳಿದ್ರೆ ಇಡ್ಲಿನ. ಯಾಕಂದ್ರೆ ಇಡ್ಲಿ ನಾವು ಸೋಡಾ ಜಾಸ್ತಿ ಆಗಲ್ಲ. ನಮ್ಗೆ ಏನಾಗಂತ ಹೇಳಿದ್ರೆ ಉದ್ದಿನ ಬೇಳೆ ಜಾಸ್ತಿ ಆಗುತ್ತೆ ಸರ್, ಸೋಡಾ ಹಾಕ್ಬೇಕಂತ ಇದಿಲ್ಲ. ಈಗ ಉದ್ದಿನ ಬೇಳೆಗೆ 100 ರೂಪಾಯಿ ಕೆಜಿ ಆಗಿದೆ. ಕೆಲವರು ಏನ್ ಮಾಡ್ತಾರೆ, ಉದ್ದಿನ ಬೇಳೆ ಕಮ್ಮಿ ಕ್ವಾಂಟಿಟಿ ಹಾಕಿ ಸೋಡಾ ಜಾಸ್ತಿ ಆಗ್ತಾರೆ. ಅವಾಗ ಜನಗಳ ಎಫೆಕ್ಟ್ ಆಗ್ತದೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಸೋಡಾ ಕಮ್ಮಿ ಹಾಕ್ತೇವೆ. ಹಾಕಲ್ಲ ಅಂತಿಲ್ಲ, ಹಾಕೋಂತ ಇದೇ ಇದೆ, ಎಷ್ಟೆಲ್ಲ ಹಾಕ್ತೇವೆ. ಉದ್ದಿನ ಬೇಳೆ ಜಾಸ್ತಿ ಆಗ್ತವೆ. ಇನ್ನು ಇಡ್ಲಿ ಅಷ್ಟು ಸಾಫ್ಟ್ ಬರೋದು. ನಾವು ಚಟ್ನಿಗೆ ಹುರ್ಗಡ್ಲೆ ಕಾಯಿ ಅಷ್ಟೇ, ಮತ್ತೇನು ಹಾಕಲ್ಲ ನಾವು. ಟೇಸ್ಟಿಂಗ್ ಮಾಡಲ್ಲ, ಜಾಸ್ತಿ ಏನು ಯೂಸ್ ಮಾಡಕ್ಕೆ ಹೋಗಲ್ಲ ನಾವು. ಏನಂದ್ರು ನಾವು ಮನೇಲಿ ನಾನು ಸ್ವಂತ ಮಾಡೋದು, ಬೇರೆ ಯಾರು ಮಾಡ್ಕೊಲ್ಲ. ರೆಡಿಮೇಡ್ ಐಟಮ್ ನಾವೇನು ತಗೊಳಲ್ಲ. ರೆಡಿಮೇಡ್ ಹೊರಗಿಂದ ಈಗ ನೀರ್ ದೋಸೆ ಆಗಲಿ ನಾವು ಹೊರಗಿಂದ ತರಿಸೋದೇ ಇಲ್ಲ. ಸ್ವಂತ ನಾವೇ ಮನೆಯಲ್ಲೇ ಮಾಡೋದ್ರಿಂದ ಜನಗಳಿಗೆ ಇಷ್ಟ ಆಗಿದೆ ಅದೆಲ್ಲ. ನೀರ್ ದೋಸೆ ಇದೆಲ್ಲ ಚಟ್ನಿ ಸಾಂಬಾರಲ್ಲ ನಾವು ಅಂದ್ರೆ ಹೇಳಲ್ಲ, ಸ್ವಂತ ನಾವೇ, ಬೇರೆ ಯಾರು ಹೊರಗಡೆ ಜನ ಇಲ್ಲ ಏನಿಲ್ಲ. ನಾವು ಗಂಟೆ ಅಡಿಕೆ ಮಾಡೋದು. ಆಮೇಲೆ ನಮ್ಮ ಹುಡುಗ ಸಂಜೆಯಲ್ಲಿ ಕೋಬಿ ಹಾಕ್ತಾನವ, ಅವ ಬೆಳಗ್ಗೆ ಅವನ 3 ಜನ ಅಷ್ಟೇ. ಎಷ್ಟೇ ಗಿರಕ್ಕೆ ನಾವೇ 3 ಜನ ಕಂಟ್ರೋಲ್ ಮಾಡ್ತೀವಿ. ಜನಕ್ಕೆ ಬಂದವರು ನಿಂತ್ಕೊಂಡು ಕಾಯ್ತು ತಗೊಳ್ತಾರೆ. ಯಾಕಂದ್ರೆ ಐಟಮ್ ಚೆನ್ನಾಗಿರೋ ಸರ್, ಜನ ಕಾಯ್ತಾರೆ. ಐಟಮ್ ಚೆನ್ನಾಗಿರೋ ಕಾಯಲ್ಲ ಇವಾಗ. ಅದೇ ಮೀನ್ ಜಾಸ್ತಿ ಅರ್ಜೆಂಟ್ ಮಾಡ್ತಾರೆ. ನಾವು ಬೇಸದ ಏನು ಕೊಡಲ್ಲ, ಇಡ್ಲಿ ಅರ್ಧ ಬರ್ಧ ಬೇಸಿ ಕೊಡಲ್ಲ. ಬೇಕಾ ಸರ್, ನಾವು ಡೈರೆಕ್ಟ್ ಹೇಳಿಬಿಡ್ತೇವೆ, ಸರ್ ಇಡ್ಲಿ ಸ್ವಲ್ಪ ಲೇಟ್ ಆಗುತ್ತೆ, 10 ನಿಮಿಷ ನಿಂತ್ಕೊಳ್ತಾರೆ. ನಾವು ಅರ್ಧ ಬರ್ಧ ಬೇಸಿ ಕೊಟ್ಟೇನಾಗುತ್ತೆ, ಜನಗಳ ಹೊಟ್ಟೆ ನೋವು ಬರ್ತದೆ. ಅದೇ ಆ ತರ ಮಾಡ್ಲಿಕ್ಕೆ ಹೋಗಲ್ಲ. ಯಾವತ್ತಿನೂ ಇವತ್ತು ಜನ ಇಡ್ಲಿ ಬೇಸಿನೇ ಯಾರು ಕೊಡೋದಕ್ಕೂ ಹೋಗಲ್ಲ. ಅದನ್ನೇ ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ಯಾವ ತಗೊಳ್ತಾರೆ ಸರ್. ಜಾಸ್ತಿ ಒಂದು ಕಸ್ಟಮರ್ ಇಷ್ಟಪಡೋದು ಒಂದು ಪೂರಿ ಮತ್ತೆ ಇಡ್ಲಿ ಜಾಸ್ತಿ ಹೋಗೋದು, ಪೂರಿ ಮತ್ತೆ ಇಡ್ಲಿ ಸರ್. ರೈಸ್ ಹೋಗುತ್ತೆ ಅಂದ್ರೆ ಜಾಸ್ತಿ ಮೂವ್ ಆಗೋದು ನಮ್ದು ತಟ್ಟೆ ಇಡ್ಲಿ, ಪೂರಿ, ದೋಸೆ ಮತ್ತೆ ನೀರ್ ದೋಸೆ ಲಿಮಿಟ್ ಅಲ್ಲಿ ಮಾಡ್ಕೊ ಬರ್ತೇವೆ. ಅದು ಖಾಲಿ ಆದ್ಮೇಲೆ ಖಾಲಿ ಅಷ್ಟೇ, ಮತ್ತೆ ಜಾಸ್ತಿ ಮಾಡಕ್ ಹೋಗಲ್ಲ. ರೈಸ್ ಮತ್ತೆ ಪೂರಿ ಇಡ್ಲಿ ಎಲ್ಲ ಜಾಸ್ತಿ ಮಾಡ್ಕೊ ಬರ್ತದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 11:30 ತನಕ ಇರ್ತದೆ. 12 ಗಂಟೆದ್ದು ಇರ್ತದೆ. 12 ಗಂಟೆ ಅಂದ್ರೆ ಕರೆಕ್ಟ್ ಟೈಮ್ ಹೇಳಿಕ್ ಆಗಲ್ಲ. ಏನ್ ನೋಡಿ, ಕಸ್ಟಮರ್ ಜಾಸ್ತಿ ಇದಾರೆ. ಈಗೆಲ್ಲ ದೋಸೆ ಎಲ್ಲ ಖಾಲಿ ಆಗಿದೆ ಇವಾಗ. ರೈಸ್ ಪೂರಿ ಇದೆ, ರೈಸ್ ಪೂರಿ ಇಡ್ಲಿ ಇದೆ, ಅದು ಓಡಿಸ್ಕೊಂತೆ. ಅದು ಖಾಲಿ ಇರೋದು ಕ್ಲೋಸ್ ಅಷ್ಟೇ. ಖಾಲಿ ಇರೋದು ಹೊತ್ತ ಐಟಮ್ ಇಲ್ಲ, ಕ್ಲೋಸ್ ಅಂತ ಹೇಳ್ತೀವಿ. ಕಸ್ಟಮರ್ಸ್ ರೆಸ್ಪಾನ್ಸ್ ಹೇಗಿದೆ ಸರ್? ಚೆನ್ನಾಗಿದೆ. 24 ವರ್ಷ ಆಯ್ತು. 24 ವರ್ಷದಲ್ಲಿ ಯಾವ ತರ ಐಟಮ್ ಕೊಡ್ತೀವಿ, ಇವತ್ತು ಅದೇ ತರ ಐಟಮ್ ಕೊಡ್ತಿದ್ದಾನೆ. ಒಬ್ಬರಿಗೆ ಏನಾದ್ರು ಬಂದ್ಕೊಂಡು ಇಲ್ಲ ನನ್ಗೆ ಇವತ್ತು ಹೊಟ್ಟೆ ನೋವಾಗಿದೆ, ಆತರ ನಿಮ್ದು ಐಟಮ್ ಚೆನ್ನಾಗಿಲ್ಲ ಅಂತ ಹೇಳೋರು ಯಾರು ಇಲ್ಲ ಸರ್. ದೇವ್ರ ತಾಯಿಂದ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರು ಹೇಳಿ ಓಪನ್ ಮಾಡಿದೆ. ಇವತ್ತು ಅವ್ರ ಹೆಸರು ಹೇಳಿ ಬೆಳಿಗ್ಗೆ ಬಂದು ಅವರಿಗೆ ಒಂದು ಪೂಜೆ ಮಾಡ್ಕೊಂಡು ಓಪನ್ ಮಾಡುತ್ತೆ. ಇವತ್ತಿನವರೆಗೂ ದೇವ್ರಲ್ಲಿ ಕೈ ಬಿಟ್ಟಿಲ್ಲ, ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅದರಿಂದ ಗಿರಾಕಿ ದರ್ಶನ ಚೆನ್ನಾಗಿದೆ ಸರ್. ಅದೇ ಮೇನ್ ಹೇಳ್ಕೋದು, ದೇವ್ರು ನಂಬ್ಕೊಂಡು ನಾವು ಮಾಡಿದ್ ಸರ್. ಇವತ್ತಿನ ಗಿರಾಕಿ ನಾವು ದೇವ್ರ ತರ ನೋಡ್ಕೊಳ್ತಿದ್ವಿ. ದೇವ್ರಿಗೆ ಅವ್ರು ಬಂದ ಖುಷಿಯಾಗಿ ಮಾತಾಡ್ಸ್ಬೇಕು ಸರ್. ಮೇನ್ ಸರ್ ಏನ್ ಬೇಕಂತ ಫಸ್ಟ್ ಕೇಳ್ಕೊಳ್ಬೇಕು. ಗಿರಾಕಿ ಚೆನ್ನಾಗಿ ನಾವು ಮಾತಾಡಕ್ಕೆ ಅಂದ್ರೆ ಸರ್ ಎಲ್ಲ ಬಂದು ಹುಡ್ಕೊಂಡು ಬರ್ತಾರೆ ಸರ್. ಯಾರೋ ಬಂದ್ಕೊಂಡು ಆ ತರ ಈ ತರ ಇಲ್ಲ ಹೇಳಿಲ್ಲ, ಹೋಗೋದು ಹೇಳ್ದಲ್ಲ ಸರ್. ಐಟಮ್ ಚೆನ್ನಾಗಿದೆ ಸರ್. ಆಮೇಲೆ ಆಲ್ ದ ಬೆಸ್ಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.